ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್. ಇವತ್ತು ನಾನು ಪ್ರಕೃತಿಯ ಮಡಿಲಲ್ಲಿ ಕುಳಿತು ಒಂದಿಷ್ಟು ತಮ್ಮ ಜೊತೆಗೆ ಮಾತಾಡಬೇಕಂತ ಯೋಚನೆ ಮಾಡೀನಿ. ಅದು ಯಾವುದು ಅಂದ್ರೆ, ಈ ಎಲ್ಲ ರಿಲೇಷನ್ಶಿಪ್ ಅಂತ ಇರುತ್ತೆ ನೋಡ್ರಿ, ಸಂಬಂಧಗಳಲ್ಲಿ ಒಂದಿಷ್ಟು ಸ್ವಾರ್ಥ ಇರುತ್ತೆ, ಅಥವಾ ಅವ್ರಿಗೇನೋ ಒಂದು ಬೇಕಾಗಿರುತ್ತೆ, ಅದು ನಾವು ಕೊಡ್ತೀವಿ ಅನ್ನುವಂಥ ಮನಸ್ಥಿತಿಯಿಂದ ಆ ರಿಲೇಷನ್ಶಿಪ್ ನಡೀತಾ ಇರುತ್ತೆ ಅಥವಾ ಬೆಳೀತಾ ಇರುತ್ತೆ. ಯಾವಾಗ ಆ ಅಪೇಕ್ಷೆಗಳು ಅವ್ರದ್ದು ಈಡೇರುವುದಿಲ್ಲ, ಅಥವಾ ಅವರು ಕೇಳಿದ್ದನ್ನು ನಾವು ಕೊಡೋದಕ್ಕೆ ರೆಡಿಯಾಗಿಲ್ಲ ಅಂದ್ರೆ, ಎಕ್ಸಾಂಪಲ್ ಅವ್ರಿಗೆ ಹಣಕಾಸಿನ ಅಗತ್ಯ ಇದೆ, ನಾವು ಆ ತಕ್ಷಣಕ್ಕೆ ಅವ್ರಿಗೆ ಕೊಡೋದಿಲ್ಲ, ಅಥವಾ ಯಾವುದೋ ಒಂದು ಸಹಾಯ ಸಹಕಾರ ಇದೆ, ಆ ಕ್ಷಣಕ್ಕೆ ನಮ್ಗೆ ಕೊಡೋದಕ್ಕಾಗೋದಿಲ್ಲ ಅಂದ್ರೆ, ನೀವು 10 ವರ್ಷಗಳ ರಿಲೇಷನ್ಶಿಪ್ ಇದೆ ನೋಡ್ರಿ, ಅದು ಒಂದೇ ಸೆಕೆಂಡಲ್ಲಿ ಏನಾಗುತ್ತೆ, ಕಟ್ ಆಗಿಬಿಡುತ್ತೆ. ಆದರೆ ಅದನ್ನೇ ನಾವು ಪ್ರಕೃತಿಯ ಜೊತೆಗೆ ಬಂದಾಗ, ಪ್ರಕೃತಿ ಯಾವುದೇ ಸ್ವಾರ್ಥವಿಲ್ಲದೇ ರಿಲೇಷನ್ಶಿಪ್ಪನ್ನು ನಿಭಾಯಿಸುತ್ತೆ. ಹಾಗಾಗಿ ನಿಜವಾದ ಆತ್ಮಬಂಧು ಅಥವಾ ನಮ್ಮವರು ಅಂತ ಏನಾದರೂ ಯೋಚನೆ ಮಾಡಿದ್ರೆ ಕೆಲವೊಂದು ಸಲ ಗೊಂದಲ ಅನ್ನಿಸ್ತದೆ, ನಮ್ಮವರು ಅಂತ ಯಾರಿಗೆ ಅಂದ್ಕೊಳ್ಬೇಕು ಅಂತ. ಹಾಗಾಗಿ ತಮ್ಮೆಲ್ಲರಿಗೆ ಹೇಳೋದೇನು ಅಂದ್ರೆ, ಪ್ರಕೃತಿಯಷ್ಟು ದೊಡ್ಡ ರಿಲೇಷನ್ಶಿಪ್ಪನ್ನು ನಿಭಾಯಿಸೋದಕ್ಕೆ ಜಗತ್ತಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ರೀಸನ್ ಏನು ಅಂದ್ರೆ, ಮನುಷ್ಯನ ಸ್ವಧರ್ಮ ಏನು ಅಂದರೆ ಸ್ವಾರ್ಥ. ಅವನಿಗೆ ಬೇಕಾಗೋದು ಸಿಗ್ತಾ ಇರೋದು ಎಲ್ಲಿ ತನಕ ಟೈಮ್ ಡ್ಯೂರೇಷನ್ ಇದೆ ನೋಡ್ರಿ, ಅಲ್ಲಿ ತನಕ ಅದು ರಿಲೇಷನ್ಶಿಪ್ ಇರುತ್ತೆ. ಯಾವಾಗ ಅದು ಪೂರ್ಣಗೊಳ್ತು ಅಥವಾ ಸಿಗೋದಿಲ್ಲ ಅಂತ ಗೊತ್ತಾದಾಗ, ಆ ವ್ಯಕ್ತಿ ಎಷ್ಟು ಶ್ರೇಷ್ಠ ವಿಚಾರಧಾರೆ ಇದ್ದರೂ ಸಮೇತ ಒಂದು ಸ್ಟೆಪ್ಪನ್ನು ಹಿಂದೆ ಇಡ್ತಾನೆ, ಆನಂತರ ಎರಡನೇದು ಮತ್ತೊಂದು ಹುಡುಕಾಟಕ್ಕೆ ನಿಲ್ತಾನೆ. ಹಾಗಾಗಿ ಈಗ ಎಲ್ಲ ಕಡೆ ಆಗೋದು ಈಗ ನಮ್ಮಲ್ಲಿ ರೇಖಿಗೆ ಬರ್ತಾರೆ, ಕಲಿತಾರೆ, ರೇಖಿ ಮುಗಿತಾರೆ, ರೇಖಿ ಗುರುವಿಗೆ ಬಿಡ್ತಾರೆ, ಮತ್ತು ಇನ್ನೊಂದು ಗುರುವಿಗೆ ಹುಡುಕಾಟವನ್ನು ಶುರು ಮಾಡ್ತಾರೆ. ಆದರೆ ನಿಮ್ಗೆ ಹೇಳೋದೇನು ಅಂದ್ರೆ, ನೀವು ಶಾಂತವಿರಬೇಕು, ನಿಶ್ಚಿಂತವಾಗಿರಬೇಕು ಅಂದ್ರೆ, ಪ್ರಕೃತಿಯಷ್ಟು ದೊಡ್ಡ ಸಹ ಸಂಬಂಧಿ ಜಗತ್ತಲ್ಲಿ ಯಾರೂ ಇಲ್ಲ. ಹಾಗಾಗಿ ನಿಜವಾದ ಸಂಬಂಧ ನೀವು ಪ್ರಕೃತಿಯೊಂದಿಗೆ ಜೋಡಿಸ್ಕೊಳ್ರಿ. ಆವಾಗ ಪರಮಾತ್ಮನ ಅನಂತ ಶಕ್ತಿ ಇದೆ ನೋಡ್ರಿ, ಅದು ನಿಮ್ಮ ಜೊತೆಗೆ ಜೋಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಭಾಳಷ್ಟು ಸಲ ನಮಗೂ ಬೇಜಾರಾಗುತ್ತೆ, ಆದರೆ ಇಲ್ಲಿ ಜೀವನ ಇರೋದೇ ಹೀಗೆ. ಪರಿವರ್ತನೆ ಜಗತ್ತಿನ ನಿಯಮ. ಆದರೆ ಪರಿವರ್ತನೆ ಆಗದೇ ಇರುವುದು ಜಗತ್ತಲ್ಲಿ ಯಾವುದಾದ್ರೂ ಇದ್ರೆ ಅದು ಪ್ರಕೃತಿ ಇದೆ, ಪ್ರಕೃತಿ ಮಾತೆ ಇದ್ದಾಳೆ ಅಂತೇಳಿ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ.